ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಯೂಶಲಿ ನಾವು ಪನ್ನೀರು, ಕಾರ್ನ್ ಅಥವಾ ಗ್ರೀನ್ ಪೀಸ್ ಎಲ್ಲ ಯೂಸ್ ಮಾಡಿ ಗ್ರೇವಿ ಏನಾನ ಮಾಡ್ತೀವಿ, ಕರೆಕ್ಟಾ? ಆದರೆ ಇವತ್ತು ಹೊಸ ರೆಸಿಪಿ ಬಟರ್ ಪನ್ನೀರ್ ಡ್ರೈ ಮಸಾಲ ಹೇಗೆ ಮಾಡೋದಂತ ನೋಡೋಣ. ರೆಸಿಪಿ ತುಂಬ ಸಿಂಪಲ್ ಇದೆ, ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ ಇದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ 1 ಕಪ್ ಅಷ್ಟು, ಹಾಗೆ ಹಸಿ ಬಟಾಣಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಲಿ ನಾನು ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಬಟರ್ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಟರ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, ಹಾಗೆ 1 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 2 ಟೀ ಸ್ಪೂನ್ ಅಷ್ಟು ಮೆಥಿ, ಹಾಗೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಪನ್ನೀರ್ 200 ಗ್ರಾಮ್ ತೊಗೊಂಡು ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಚಿಲ್ಲಿ ಪೌಡರ್ 2 ರಿಂದ 3 ಟೇಬಲ್ ಸ್ಪೂನ್. ಇದ್ರ ಜೊತೆಲಿ ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ 2 ಟೀ ಸ್ಪೂನ್ ಅಷ್ಟು, ಹಾಗೆ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು. ಜೊತೆಗೆ ಅರಿಶಿನ ತೊಗೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು, ಹಾಗೆ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್ ಅಷ್ಟು. ಮತ್ತು ಧನಿಯಾ ಪುಡಿ 2 ಟೀ ಸ್ಪೂನ್ ಅಷ್ಟು. ಆ್ಯಕ್ಚುಲಿ ಈ ರೆಸಿಪಿಗೆ ಗೋಡಂಬಿ ಪುಡಿ ಮತ್ತು ಚಾಟ್ ಮಸಾಲ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರಿಚ್ ಆಗಿ ಬರುತ್ತೆ, ಹಾಗೆ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಕೂಡ ಇರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ, ಅದು ಕಾದ ನಂತರ ನಾವು ತೊಗೊಂಡಿರೋಂಥ ಎಣ್ಣೆ ಹಾಗೆ ಬಟರ್ ಎರಡೂ ಹಾಕ್ಕೋಬೇಕು. ಬಟರ್ ಕಂಪ್ಲೀಟ್ ಆಗಿ ಮೆಲ್ಟ್ ಆದಮೇಲೆ ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಬಟರಲ್ಲೇ ಫ್ರೈ ಮಾಡ್ಕೋತೀವಿ. ಈಗ ನಾವು ತೊಗೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 3 ಹಾಕ್ತಾ ಇದ್ದೀನಿ. ಇದನ್ನು ನಾನು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ನಿಮಗೆ ಬಟರ್ ತುಂಬ ಹಾಕಿದೆ ಅನಿಸುತ್ತೆ, ಬಟ್ ಆಮೇಲೆ ರೆಸಿಪಿ ಮುಗಿಯೋಷ್ಟೊತ್ತಿಗೆ ಬಟರ್ ಕಂಪ್ಲೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಮತ್ತು ಈಗ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೆ, ಇದನ್ನು ಅಷ್ಟೇ 1 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ನಾವು ತೊಗೊಂಡಿರೋ ಅಂಥ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ನಾವು ಇದನ್ನು 3 ರಿಂದ 5 ನಿಮಿಷ ಬೇಯಿಸ್ಕೋಬೇಕು, ಲಿಡ್ ಕ್ಲೋಸ್ ಮಾಡಿ. ಆಲ್ರೆಡಿ ನಾನು ರೆಸಿಪಿಲೇ ಹೇಳಿದೆ, ಇದು ಬಟರ್ ಪನ್ನೀರ್ ಡ್ರೈ ಮಸಾಲ ಅಂತ. ಸೊ ನಾವು ತೊಗೊಂಡಿರೋಂಥ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ಎರಡೂ ಅಷ್ಟೇ ಬಟರಲ್ಲೇ ಫ್ರೈ ಆಗಬೇಕು, ಆಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಚೆನ್ನಾಗಿ ಕಾರ್ನ್ ಮತ್ತು ಬಟಾಣಿ ಫ್ರೈ ಆಗ್ತಿದೆ ಬಟರಲ್ಲಿ. ಈಗ ನಾವು ತೊಗೊಂಡಿರೋಂಥ ಪನ್ನೀರ್ ಹಾಕಬೇಕು. ಪನ್ನೀರ್ನೂ ಅಷ್ಟೇ ತುಂಬ ಸಾಫ್ಟ್ ಆಗಿರೋದ್ರಿಂದ ತುಂಬ ಜೆಂಟಲ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಪನ್ನೀರ್ ಕೂಡ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತೀನಿ. ಇದಾದಮೇಲೆ ನಾವು ತೊಗೊಂಡಿರೋಂಥ ಎಲ್ಲ ಮಸಾಲೆ ಜೊತೆಗೆ ಉಪ್ಪು ಹಾಕ್ತಾ ಇದ್ದೀನಿ. ಇವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಬ್ಲೆಂಡ್ ಆಗಿಬಿಡಬೇಕು. ಕಾರ್ನ್ ಮತ್ತು ಬಟಾಣಿ ಪನ್ನೀರೆಲ್ಲ ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಈ ಥರ ಸಾಫ್ಟಾಗಿ ನಾವು ಮಿಕ್ಸ್ ಮಾಡಿಕೊಂಡು, ಈಗ ನಾವು ತೊಗೊಂಡಿರೋಂಥ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾಶ್ಯೂ ಪೌಡರ್ ಹಾಕಬೇಕು. ಫಸ್ಟು ನಾನು ಅರ್ಧ ಹಾಕೋತೀನಿ, ಇನ್ನು ಮಿಕ್ಕಿದ್ದು ಲಾಸ್ಟಲ್ಲಿ ಹಾಕೋತೀನಿ. ಈಗ ಜಸ್ಟ್ ಒಂದು ಅರ್ಧ ನಿಮಿಷ ಅಷ್ಟು ಈ ಥರ ಸಾಫ್ಟಾಗಿ ನಾನು ಮಿಕ್ಸ್ ಮಾಡಿ ಮತ್ತೆ 2 ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋತೀನಿ. ಇದಾಗಿದೆ ನೋಡಿ, ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿದೆ. ಈಗ ಮತ್ತೆ ಈ ಥರ ಒಂದ್ಸತಿ ಮಿಕ್ಸ್ ಮಾಡಿ ನಾವು ಜಸ್ಟ್ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೋಬೇಕು. ಯಾಕಂದರೆ ಸ್ಟಾರ್ಟಿಂಗಿಂದ ನಾವು ನೀರೆಲ್ಲೂ ಯೂಸ್ ಮಾಡಿಲ್ಲ. ಪನ್ನೀರ್ ಮತ್ತು ಸ್ವೀಟ್ ಕಾರ್ನ್ ಬೆಂದ್ಬಿಡುತ್ತೆ, ಆದರೆ ಬಟಾಣಿಗೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಒಂಚೂರು ನೀರು ಈ ಥರ ಚುಮುಕ್ಸಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು. ಸ್ವಲ್ಪ ಬಟಾಣಿ ಬೇಯಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನೋಡಿ, ನಾನು ಲಿಡ್ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನೀರು ಕೂಡ ಡ್ರೈ ಆಗಿದೆ, ಹಾಗೆ ಎಣ್ಣೆ ಸಪ್ರೇಟ್ ಆಗಿದೆ. ಇನ್ನೊಂದು ನಿಮಿಷ ಈ ಥರ ಮೀಡಿಯಂ ಫ್ಲೇಮಲ್ಲಿ ನಾನು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿ ಸಾಫ್ಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರಂಶ ಇದೆ, ಇದು ಕಂಪ್ಲೀಟ್ ಡ್ರೈ ಆಗೋವರೆಗೂ ನಾನು ಕುಕ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಹೇಳ್ದಂಗೆ ಎಣ್ಣೆ ಸಪ್ರೇಟ್ ಆಗಿದೆ, ನೀರು ಕೂಡ ಡ್ರೈ ಆಯಿತು. ಈಗ ಲಾಸ್ಟ್ಗೆ ನಾವು ಉಳಿಸ್ಕೊಂಡಿದ್ದಂಥ ಗೋಡಂಬಿ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಜಸ್ಟ್ ಈ ಥರ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ನಮ್ಮ ಬಟರ್ ಪನ್ನೀರ್ ಡ್ರೈ ಮಸಾಲ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಗೋಡಂಬಿ ಪೌಡರ್ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗೆ ಚಾಟ್ ಮಸಾಲ ಇರೋದ್ರಿಂದ ಸ್ವಲ್ಪ ಟ್ಯಾಂಗಿ ಫ್ಲೇವರ್, ಅಂದರೆ ಸ್ವಲ್ಪ ಹುಳಿ ಹುಳಿ ಅಂತ ಅನಿಸುತ್ತೆ. ಸೊ ಫಾರ್ ಅ ಚೇಂಜ್ ಗ್ರೇವಿ ಅಥವಾ ಕರಿ ಮಾಡೋ ಬದಲು ಪನ್ನೀರ್ ಯೂಸ್ ಮಾಡಿ ಈ ರೆಸಿಪಿ ನೀವೊಂದ್ಸತಿ ಡೆಫಿನೆಟಾಗಿ ರೋಟಿಗೆ, ಚಪಾತಿಗೆ ಮತ್ತು ಪೂರಿಗಂತೂ ಸಖತ್ತಾಗಿರುತ್ತೆ. ನೀವೇನಾದರೂ ಡಯಟ್ ಮಾಡ್ತಿದ್ರೆ ಇದೇ ರೆಸಿಪಿ ನೀವು ಎಣ್ಣೆ ಸ್ಕಿಪ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ರೆಸಿಪಿಲಿ ತುಂಬ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಇವತ್ತು ನನ್ನ ಚಾನಲ್ಲು ಮತ್ತು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ಸ್ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.